ಗುಡ್ ಮಾರ್ನಿಂಗ್. ನಮಃ ಶಿವಾಯ. ಎಲ್ಲರಿಗೂ ಸ್ವಾಗತ ಅಭಿಮಾನದ ಕುಟುಂಬಕ್ಕೆ. ಇದು ನನ್ನ ಮಾರ್ನಿಂಗ್ ರೂಟೀನು. ನಾನು ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆ ಕಷಾಯ ಕುಡಿತೀನಲ್ಲ, ಅದು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ. ಇವತ್ತು ನಾನು ನಿಮಗೆ ಅಕ್ಕಿ ಕಡುಬು ಮತ್ತು ಕಾಯಿ ಚಟ್ನಿ, ಅಕ್ಕಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಒಂದು ಪಾತ್ರೆಯಲ್ಲಿ ನೀರಿಡಿ, ಹಾಗೆ ಉಪ್ಪು, ಜೀರಿಗೆ, ಅರಿಶಿನ ಅದು ಚೆನ್ನಾಗಿ ಕುದಿಯೋಬೇಕಾದ್ರೆ ಈ ಅಕ್ಕಿ ಹಿಟ್ಟನ್ನ ಹಾಕಿ. ಆ ಅಕ್ಕಿ ಹಿಟ್ಟು ಹಾಕಿದ ನಂತರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದನ್ನು ಕಲಿಸ್ಕೊಂಡ್ಮೇಲೆ ಅದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ. ಇದಕ್ಕೊಂದು ಪ್ಲೇಟ್ನ ಮುಚ್ಚಿ. ಇದು ತಣ್ಣಗಾದ ನಂತರ ಇದಕ್ಕೆ ಹಾಕೋಕ್ಕೆ ಏನೇನು ಬೇಕು ಅಂದರೆ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇವನ್ನೆಲ್ಲ ಹಾಕಬೇಕು. ಅದೆಲ್ಲದಕ್ಕಿಂತ ಮುಂಚೆ 2 ಅವರ್ಸ್ ಮುಂಚೆ ಕಡಲೆಬೇಳೆನ ನೆನೆ ಹಾಕಿ. ಏಕೆಂದರೆ ಕಡಲೆಬೇಳೆ ಹಾಕಿದರೆ ಟೇಸ್ಟ್ ಬರುತ್ತೆ. ಈ ಕಡಲೆಬೇಳೆನೂ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನು ನಾದ್ಕೊಂಡು ಹೀಗೆ ಉಂಡೆ ಮಾಡಿ ಇಟ್ಕೊಳ್ಳಿ. ಈ ಇಡ್ಲಿ ಕುಕ್ಕರ್ ಇರುತ್ತಲ್ಲ, ಆ ಇಡ್ಲಿ ಕುಕ್ಕರಿಗೆ ಆ ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಬರಬೇಕಲ್ಲ, ಅದಕ್ಕೆ ಇದು ಈ ಥರ ತಟ್ಟಿ ಇಡ್ಲಿ ಕುಕ್ಕರ್ ಇದರಲ್ಲಿರುತ್ತಲ್ಲ, ಇದರಲ್ಲಿ ಇದನ್ನು ಹಾಕ್ಕೊಳ್ಳಿ. ಇದನ್ನು ಒಂದು 15 ಮಿನಿಟ್ಸ್ ನೀವು ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ. ಈಗ ನೋಡಿ, ಕುಕ್ಕರಲ್ಲಿ ಇಡ್ತಾ ಇದ್ದೇನೆ. ಇದನ್ನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಡಯಟ್ ಫುಡ್ಡು. ಈಗ ಜ್ವರ ಬಂದವರು ಅಥವಾ ಯಾರು ಡಯಟ್ ಮಾಡ್ತಿರ್ತಾರಲ್ಲ, ಇದರಲ್ಲಿ ತುಂಬ ವೆಜಿಟೇಬಲ್ಸ್ ಹಾಕಿರ್ತೀನಿ, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು. ಹಾಗಾಗಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ತೆಗಿತಾ ಇದ್ದೀನಿ ನೋಡಿ, ಒಂದೊಂದೇ. ಆ್ಯಕ್ಚುಲಿ ಇದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿನೂ ಬರುತ್ತೆ, ಮೆಂತ್ಯ ಚಟ್ನಿನೂ ಬರುತ್ತೆ. ಯಾವ್ದಾರ ಒಂದು ಮಾಡ್ಕೊಬೋದು. ನಾನಿವತ್ತು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಹೀಗೆ ಇದನ್ನು ಒಂದೊಂದೇ ತೆಗೆದು ಇದಕ್ಕೆ ಸ್ವಲ್ಪ ಹಾಗೆ ಎಲ್ಲ ಅಕ್ಕಿ ಕಡುಬಿಗೆ ತುಪ್ಪನ ಹಚ್ಕೊಳ್ಳಿ. ತುಪ್ಪ ಹಚ್ಕೊಂಡು ಇವತ್ತಿನ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.